ನಂಬರ್ ಪ್ಲೇಟ್ ಇಲ್ಲದೆ ವಾಹನ ಸವಾರರ ವಿರುದ್ಧ ರಾಮದುರ್ಗ ಪಿಎಸ್ಐ ಸವಿತಾ ಮುನ್ಯಾಳ ದಂಡ ವಿಧಿಸುವ ಮೂಲಕ ಎಚ್ಚರಿಕೆ ನೀಡಿದರು. ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದಲ್ಲಿ ಎಐ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ. ಎಐ ಕ್ಯಾಮೆರಾಗಳ ತಪ್ಪಿಸಲು ನಂಬರ್ ಪ್ಲೇಟ್ಗಳಿಗೆ ಸ್ಟಿಕ್ಕರ್, ಟೇಪ್ ಅಥವಾ ಮಸಿ ಬಳಸಿ ವಿಕಾರಗೊಳಿಸುವ ಸವಾರರ ವಿರುದ್ಧ ವಾಹನಗಳನ್ನು ಜಪ್ತಿ ಮಾಡಿ ದಂಡ ವಿಧಿಸುವ ಮೂಲಕ ವಾಹನ ಸವಾರರಿಗೆ ಎಚ್ಚರಿಕೆ ನೀಡಿದರು ಎಂದು ಪಿಎಸ್ಐ ಸವಿತಾ ಮುನ್ಯಾಳ ಹೇಳಿದರು. ಕೆಲವರು ಈ ಚಲನ್ಗಳನ್ನು ತಪ್ಪಿಸಲು ಉದ್ದೇಶಪೂರ್ವಕವಾಗಿ ಅವುಗಳನ್ನು ಮರೆಮಾಡುತ್ತಾರೆ. ಪೊಲೀಸ್ ಕ್ರಮದಿಂದ ತಪ್ಪಿಸಿಕೊಳ್ಳಲು ನಂಬರ್ ಪ್ಲೇಟ್ಗಳನ್ನು ಪ್ರದರ್ಶಿಸುವುದನ್ನು ಸಂಪೂರ್ಣವಾಗಿ ತಪ್ಪಿಸುತ್ತಾರೆ. ಉದ್ದೇಶಪೂರ್ವಕವಾಗಿ ದೋಷಯುಕ್ತ ಅಥವಾ ವಿರೂಪಗೊಂಡ ನಂಬರ್ ಪ್ಲೇಟ್ಗಳನ್ನು ಬಳಸುವವರ ವಿರುದ್ಧ ಕಾನೂನು ಮತ್ತು ಸುವ್ಯವಸ್ಥೆ ಪೊಲೀಸ್ ಠಾಣೆಗಳಲ್ಲಿ ಪ್ರಕರಣಗಳನ್ನು ದಾಖಲಿಸಲಾಗುವುದು ಎಂದು ರಾಮದುರ್ಗ ಪಿಎಸ್ಐ ಸವಿತಾ ಮುನ್ಯಾಳ ಹೇಳಿದರು. ಎಐ ಕ್ಯಾಮೆರಾಗಳ ದಂಡದಿಂದ ತಪ್ಪಿಸಿಕೊಳ್ಳಲು ನಂಬರ್ ಪ್ಲೇಟ್ಗಳಿಗೆ ಸ್ಟಿಕ್ಕರ್, ಟೇಪ್ ಅಥವಾ ಮಸಿ ಬಳಸಿ ವಿಕಾರಗೊಳಿಸುವ ಸವಾರರ ವಿರುದ್ಧ ವಾಹನಗಳನ್ನು ಜಪ್ತಿ ಮಾಡಿ ದಂಡ ವಿಧಿಸುವ ಮೂಲಕ ವಾಹನ ಸವಾರರಿಗೆ ಎಚ್ಚರಿಕೆ ನೀಡಿದರು ಎಂದು ಪಿಎಸ್ಐ ಸವಿತಾ ಮುನ್ಯಾಳ ಹೇಳಿದರು. ಗಾಡಿ ವರ್ಷ ಕಡೆ ಇದಾವ ಅದಾವ ಒಂದು ನಂಬರ್ ಪ್ಲೇಟ್ ಯಾಕೆ ಹಾಕೊಂಡಿಲ್ಲ ಯಾಕೆ ಬಿಡ್ತೀರಿ ಯಾಕೆ ಹಾಕೊಂಡಿಲ್ಲ ಹೇಳ್ಬೇಕು. ಮತ್ತು ನಾವು ಕ್ಯಾಮ್ರಾ ಹಾಕಿದ್ದೀವಿ, ಕ್ಯಾಮ್ರಾ ಒಳಗೆ ನಿಮ್ದು ಅಪೆನ್ಸ್ ಬರ್ತೈತಿ ಅಂತ ಹಾಕೋದಿಲ್ಲ. ANPR ಕ್ಯಾಮ್ರಾ ಹಾಕಿವಿ ಸಂಗೋಡ್ರ ಸರ್ಕಲ್ ಒಳಗೆ, ಅದಕ್ಕೆ ಈ ಥರ ಮಾಡ್ತೀವಿ. ಆಮೇಲೆ ಎಲ್ಲ ನಂಬರಿಗೆ ಇದನ್ನು ಇಟ್ಕೊಂಡಿರ್ತೀವಿ, ಏನದು ಅಂಟಿಸಿರಿ, ಪಟ್ಟಿ ಅಂಟಿಸಿರಿ, ನಂಬರ್ ಕಾಣ್ಬಾರ್ದು ಅಂತೇಳಿ. ಆಮೇಲೆ ದಾರ ಸುತ್ತೀರಿ, ಆ ಥರ ಯಾವುದೂ ಮಾಡೋಂಗಿಲ್ಲ. ಹಂಗೇನಾರ ಮಾಡಿದ್ರಂದ್ರೆ ನಿಮ್ಮ ಮ್ಯಾಗ ನಾವು ಬಿಸಿಲ್ ಕೇಸ್ ರೈಸ್ ಮಾಡಬೇಕಾಗತ್ತೆ. ವೆಹಿಕಲ್ ನಂಬರ್ ಪ್ಲೇಟನ್ನು ಮರೆಮಾಚೋದ್ರಿಂದ ನೀವು ಅದರಿಂದ ಅಪೆನ್ಸ್ ಎಲ್ಲ ಹಾಕಂದ್ರೆ ನಿಮ್ಮ ಮ್ಯಾಗ ಬಿಸಿಲ್ ಕೇಸ್ ಮಾಡಬೇಕಾಗತ್ತೆ. ದಯವಿಟ್ಟು ಅದ್ರ ಬಗ್ಗೆ ಲಕ್ಷ ವಹಿಸ್ಬೇಕು. ಏನು ಟ್ರಾಫಿಕ್ ರೂಲ್ಸ್ಗಳದಲ್ಲ ಫಾಲೋ ಅಪ್ ಮಾಡಬೇಕು. ಒಂದು ಹೆಲ್ಮೆಟ್ ಹಾಕೋದು, ಫಸ್ಟ್ ಗಾಡಿ ಓಡಿಸೋದ್ರಂದ್ರೆ ಹೆಲ್ಮೆಟ್ ಹಾಕೋಬೇಕು. ಕೊನೆಯದು ನಂತರ ನಿಮ್ಮ ಗಾಡಿ ಡಾಕ್ಯುಮೆಂಟ್ಸ್ ಕರೆಕ್ಟ್ ಇಟ್ಕೋಬೇಕು. ಒಂದು ನಿಮ್ಮದು ಓನರ್ ಇದ್ದರೆ RC ಕಾರ್ಡ್ ನಿಮ್ಮ ಹೆಸರಿನಾಗ ಇರಬೇಕು. ಆಮೇಲೆ ಕಡ್ಡಾಯವಾಗಿ ನಿಮ್ದು ಲೈಸೆನ್ಸನ್ನು ಮಾಡಿಸಿರ್ಬೇಕು. ಲೈಸೆನ್ಸಿಂದ ಗಾಡಿಯನ್ನು ಹಿಡಿಬಾರ್ದು, ಗೊತ್ತಾ. ಆಮೇಲೆ ನಂಬರ್ ಪ್ಲೇಟ್ ಕಡ್ಡಾಯವಾಗಿ ಎಲ್ಲ ನಮಗೆ ನಾವು ನೋಡಿದಾಗ ಗುರುತಿಸಂಗೆ ಇರಬೇಕು. ಸ್ಪಷ್ಟವಾಗಿ ಕಾಣಬೇಕು. HSPR ಇದು ನಂಬರ್ ಪ್ಲೇಟ್ ಇದಾವಲ್ಲ ಅವನ್ನೆಲ್ಲರೂ ಹಾಕೊಂಡಿರ್ಬೇಕು. ಆಮೇಲೆ ನಿಮ್ದು ಇನ್ಶೂರೆನ್ಸ್ ಮೋಸ್ಟ್ ಇಂಪಾರ್ಟೆಂಟ್. ಇನ್ಶೂರೆನ್ಸ್ ಇರಲಿಲ್ಲ ಅಂತಂದ್ರೆ ನಿಮ್ಗೆ ಯಾವುದೇ ರೀತಿಯಾದಂತಹ ಪರಿಹಾರ ವಿಮಾ ಕಂಪ್ನಿಯಿಂದ ಬರೋಂಗಿಲ್ಲ. ನಿಮಗಾತು, ನೀವು ಒಂದು ವೇಳೆ ಆಕಸ್ಮಿಕವಾಗಿ ಆಕ್ಸಿಡೆಂಟ್ ಆತಂದ್ರೆ ಈ ಸಂಬಂಧಪಟ್ಟ ಯಾವ ಎದುರುಗಡೆ ಗಾಡಿ ಬರ್ತಿರ್ತಿಲ್ಲ ಅವ್ರಿಗೆ ಆತು, ನೀವೇ ಅವ್ರು ಹೊಡೆದ್ರಾತು, ಯಾರಿಗೂ ಬರೋಂಗಿಲ್ಲ. ಇನ್ಶೂರೆನ್ಸ್ ಇಲ್ಲ ಅಂತಂದ್ರೆ ನೀವು ನಿಮ್ಮ ಆಸ್ತಿಯನ್ನು ಮಾರಿ ಅವರಿಗೆ ಪರಿಹಾರವನ್ನು ಕೊಡಬೇಕಾಗುತ್ತೆ. ದಯವಿಟ್ಟು ಅದ್ರ ಬಗ್ಗೆ ಲಕ್ಷ್ಯ ವಹಿಸಬೇಕು. ಇವತ್ತಿನ ದಿನ ನಾವೇನು ಹಿಡ್ಕೊಂಡು ಬಂದಿದ್ರೆ ಸುಮಾರು ಒಂದು 20 ಗಾಡಿ ನಂಬರ್ ಪ್ಲೇಟ್ ಹಿಡ್ಕೊಂಡು ಬಂದಿದ್ದೀವಿ. ಎಲ್ಲರೂ ನಿಮ್ಮ ಡಾಕ್ಯುಮೆಂಟ್ಸನ್ನು ತೋರಿಸ್ಬೇಕು. ನಮಗೆ ಯಾರ್ದು RC ಕಾರ್ಡ್ ಐತಿ ಅದನ್ನು ನೋಡ್ತೀವಿ. ಅವ್ರು ಯಾರು ಓನರ್ ಅದಾರ ಅವ್ರಿಗೆ ಬಿಡುಗಡೆ ಮಾಡ್ತೀವಿ. RC ಕಾರ್ಡ್ ಇಲ್ಲ, ಯಾವುದೇ ದಾಖಲೆಗಳಿಲ್ಲ ಅಂತಂದ್ರೆ ನಾವು ಬಿಡೋಂಗಿಲ್ಲ. ಅದನ್ನು ಮುಂದಿನ ಪ್ರೊಸೀಜರ್ ಮಾಡಿ ಅದನ್ನ ಪ್ರಮಾಣ ಕೈಗೊಳ್ತೀವಿ. ಇದೆಲ್ಲರೂ ಫಾಲೋ ಅಪ್ ಮಾಡಬೇಕು. ತಿಳಿತಾ? ಇನ್ನೇನು ನಾವೇನು ನಿಮ್ಗೇನು ಹೆದರ್ಸ್ಬೇಕಂತ ಕರ್ಕೊಂಡು ಬಂದಿಲ್ಲ. ನಿಮ್ದೇನೋ ಉದ್ದೇಶಪೂರ್ವಕವಾಗಿ ನಿಮ್ಮ ಗಾಡಿಯನ್ನು ತಡೆಯೋದಿಲ್ಲ ಏನಿಲ್ಲ. ನೀವು ರೂಲ್ಸನ್ನು ಫಾಲೋ ಮಾಡಬೇಕು. ಅದು ಎಲ್ಲರೂ ಮಾಡ್ತಿದಾರೆ ಅಂದ್ರೆ ನೀವು ಮಾಡಬೇಕು. ನೀವು ಯಾಕೆ ಫಾಲೋ ಮಾಡಬಾರ್ದು? ನಾವು ಕ್ಯಾಮ್ರಾ ಹಾಕಿದ್ದೀವನ್ನ ಈಗ ನಂಬರ್ ಪ್ಲೇಟ್ ತೆಗೆದು ಅಡ್ಡಾಡತ್ತೀವಿ. ಇದು ಆಗಬಾರ್ದು. ತಿಳಿತಾ? ಫಾಲೋ ಮಾಡಿ.